ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದಂತಹ ನಮ್ಮ ಪ್ರೀತಿಯ ಅಣ್ಣ ಅಕ್ಷಯ್ ಅಣ್ಣ ಅವ್ರದ್ದು ಜನ್ಮದಿನ. ಅವರ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ಬೇಕಂತೇಳಿ ತುಂಬ ಸರಳ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಭಗವಂತ ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ. ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯರ ಆಶೀರ್ವಾದ, ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ಸರ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿ ಒಳ್ಳೆಯದಾಗಲಿ. ಸೊ ನಮ್ಮ ಕಡೆಯಿಂದ ನಿಮಗೆ ಜನ್ಮದಿನದ ಶುಭಾಶಯಗಳು. ಸೊ ಇವತ್ತು ನೀವು ಈ ಒಂದು ಹುಟ್ಟುಹಬ್ಬವನ್ನು ಎಲ್ಲಾದರೂ ರೆಸಾರ್ಟಲ್ಲಿ ಅಥವಾ ಎಲ್ಲಾದರೂ ಮಾಡ್ಕೋಬೋದಾಗಿತ್ತು, ಜೋರಾಗಿ ದೊಡ್ಡ ಹೋಟೆಲಲ್ಲಿ. ಸೊ ವಿಶೇಷವಾಗಿ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಂಡಿದ್ದೀರಾ, ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊತಿದ್ದೀರಾ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೊರಗಡೆ ಏನೇ ಆಚರಣೆ ಮಾಡಿಕೊಂಡ್ರು ಅದು ನಮ್ಮ ಮನಸ್ಸಿಗೆ ಒಂಥರ ಖುಷಿ ಕೊಡಲ್ಲ. ಇವನ್ನೆಲ್ಲ ನೋಡಿದಾಗ ನನಗೆ ಹೊರಗಡೆಯಿಂದ ನಾವು ನೋಡಿದ್ದು ಆಶ್ರಮ ಬೇರೆ, ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಆಗೋಯ್ತು. ಇಷ್ಟು ಜನರನ್ನ ನೀವು ಸಾಕ್ತಾ ಇದ್ದೀರ ಮಕ್ಕಳ ಥರ ಅಂದರೆ ತುಂಬ ಖುಷಿಯಾಗೋಯ್ತು. ಇದಕ್ಕೆ ನಾವೆಲ್ಲ ನಮಗೆ ಕಿರು ಕಾಣಿಕೆ, ಇದು ಏನು ನಾವೇನೋ ಮಾಡಿದ್ದಾರೆ, ನನಗೆ ಇದು ತುಂಬ ಚಿಕ್ಕದು ಅನಿಸೋಗೋಯ್ತು. ನಮ್ಗೆ ಇನ್ನೂ ಏನೋ ಶಕ್ತಿ ಕೊಡಲಿ, ಏನೋ ನಿಮಗೆ ನಿಮ್ಮಂಥರ ಜೊತೆ ಕೈ ಸೇರಿಸುವಂಥ ಭಾಗ್ಯ ಕೊಡಲಿ ದೇವರು ಅಂತ ಇಷ್ಟು ಜನ. ಸೊ ವಿಡಿಯೋದಲ್ಲಿ ನೋಡೋದಕ್ಕೆ ಇಲ್ಲಿ ನೋಡೋದಕ್ಕೆ ಏನು ಡಿಫ್ರೆನ್ಸ್ ಕಂಡ್ರೆ ಅದನ್ನು ನಾವು ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಅಲ್ಲಿ ನೋಡಿದ್ರೆ ಬೇರೆ, ಇಲ್ಲಿ ಇರೋ ವಾಸ್ತವ ಪರಿಸ್ಥಿತಿನೇ ಬೇರೆ ಇದೆ. ಇದಕ್ಕೆ ತುಂಬ ಶಕ್ತಿ ಬೇಕು. ಅದು ಭಗವಂತ ನಿಮ್ಗೆ ಆ ಶಕ್ತಿ ಕೊಟ್ಟಿದ್ದಾನೆ, ಇನ್ನೂ ಜಾಸ್ತಿ ಕೊಡಲಿ. ನಿಮ್ಗೆ ಆರೋಗ್ಯ ಎಲ್ಲ ನಿಮಗೆ ಕೊಡಲಿ ಜಾಸ್ತಿ. ಯಾಕಂದರೆ ಇಷ್ಟು ಜನ ಸಾಕ್ತಾ ಇದ್ದೀರ ಅಂದರೆ ನಮಗೆ ಆಶ್ಚರ್ಯ ಆಗ್ತದೆ ನಿಜವಾಗಿ. ಇನ್ನೂ ಹೆಚ್ಚಿನ ಜನ ನೀವು ನಿಮ್ಮಂಥವ್ರು ಕರ್ನಾಟಕದಲ್ಲಿ ಒಬ್ಬರಿದ್ದರೆ ಅನಾಥರು ಅಂದರೆ ತಪ್ಪಾಗುತ್ತೆ, ದೇವ್ರ ಮಕ್ಕಳು ಇರಲ್ಲ ಆಯಿತಾ. ಶಕ್ತಿ ನಿಮ್ಗೆ ಕೊಡಲಿ. ಥ್ಯಾಂಕ್ ಯು ಸರ್. ಒಳಗಡೆ ಎಲ್ಲ ನೋಡ್ಕೊಂಡು ಬಂದ್ರಿ. ಎಲ್ಲ ತುಂಬ ಹೈಜಿನಿಕ್ಕಾಗಿ, ತುಂಬ ನೀಟಾಗಿ, ಕ್ಲೀನಾಗಿ ಇಷ್ಟು ಜನ ಪೇಷಂಟ್ಸ್ ಇಟ್ಕೊಂಡು ಹೆಂಗೆ ಮೇಂಟೈನ್ ಮಾಡಿದಿರೋ ಅನ್ನೋದು ನಿಮ್ಗೆ ಆಶ್ಚರ್ಯ ಆಗ್ತದೆ. ತುಂಬ ಕ್ಲೀನು. ಈಗ ಬಂದರೆ ದೇವಸ್ಥಾನಕ್ಕೆ ಬಂದಂಗೆ ಆಗ್ತಾಯಿದೆ, ಅಷ್ಟು ಕ್ಲೀನು, ಅಷ್ಟು ನೀಟಾಗಿದೆ. ಎಲ್ಲರಿಗೂ ನಿಮ್ಮ ದೇವ್ರ ಮಕ್ಕಳಿಗೆ ಆರೋಗ್ಯನೂ ಚೆನ್ನಾಗಿ ಕೊಡಿ, ಭಗವಂತ ಕರುಣಿಸ್ಲಿ. ಥ್ಯಾಂಕ್ ಯು. ತಾವೇನು ಹೇಳ್ತೀರಿ ಅಕ್ಕ? ಅದೇ ಸರ್, ನಿಮ್ಮ ಸೇವೆ ಇದೆಯಲ್ಲ ಅದ್ರ ಮುಂದೆ ನಮ್ಮ ಮಾತುಗಳೆಲ್ಲ ಕಡಿಮೆ. ನಿಮ್ಗೆ ಆ ಧೈರ್ಯ, ಸ್ಥೈರ್ಯ, ಇನ್ನು ಬೆಂಬಲ ಎಲ್ಲರಿಗೂ ನಿಮ್ಗೆ ಸಿಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಕೈನ ಮುಂದೆ ಚಾಚಿ ಅವ್ರಿಗೆ ಆಶೀರ್ವಾದ ಮಾಡಿ. ಗೊತ್ತಿಲ್ಲ, ಪುಣ್ಯಕ್ಷೇತ್ರಗಳಿಗೆ ಹೋದರೆ ಎದ್ದು ನಿಂತ್ಕೊಂಡು ದೇವ್ರ ಆಶೀರ್ವಾದ ಮಾಡ್ತಾರೋ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿರೋ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ನಿಮ್ಗೆ ಸಿಗಲಿ ಸರ್. ಇಲ್ಲಿರ್ತಕ್ಕಂಥ ಹೊಟ್ಟೆ ನಮಗೆ ತುಂಬಿಸಿದ್ದೀರಾ, ನಿಮ್ಮ ಹೊಟ್ಟೆನ ಭಗವಂತ ತುಂಬಿಸ್ಲಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್.